ಹಾಯ್ ಫ್ರೆಂಡ್ಸ್, ಇವತ್ತು ಬೂಂದಿ ಲಡ್ಡುನ ಹೇಗೆ ಮಾಡೋದು ನೋಡೋಣ. ಇದರಲ್ಲಿ ತುಂಬ ಸಿಂಪಲ್ ಆಗಿರುವಂತಹ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂದರೆ 1.5 ಕಪ್ಪು ವಾಟ್ರ್ ಹಾಕಬೇಕು. 2 ಕಪ್ಪಿಗೆ 1.5 ಕಪ್ಪಷ್ಟು ನೀರನ್ನು ನೀವು ಸೇರಿಸ್ಕೊಂಡ್ರೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ. ಅಷ್ಟನ್ನು ಹಾಕಿ ಚೂರು ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನೀರನ್ನು ಒಂದೇ ಸರಿ 1.5 ಕಪ್ಪನ್ನ ಹಾಕಬೇಡಿ. ಸ್ವಲ್ಪನೇ ಈ ಥರ ತಿರ್ಸ್ಕೊಂಡು ಮಧ್ಯೆ ಹಾಕೋತಾ ಇರಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದು ಬಂದರೆ ಸಾಕು. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬಾ ಜಾಸ್ತಿ ನೀರು ಥರ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರೋಲ್ಲ ಲಡ್ಡು. ನೋಡಿ, ಈಗ ಬನ್ನಿ ಎಣ್ಣೆ ಹೇಗೆ ಕಾದಿದೆ ನೋಡೋಣ. ಎಣ್ಣೆಗೆ 1 ಡ್ರಾಪ್ ಹಾಕಿ ನೋಡಬೇಕು, ಅದು ಇಮಿಡಿಯೇಟ್ ಮೇಲೆ ಬರಬೇಕು. ಆ ಥರ ಇರುವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಈ ಥರ ಬೂಂದಿ ಚೆನ್ನಾಗಾಗತ್ತೆ. ನೋಡಿ, ಈ ಥರ ನಾನು ಹೋಲ್ ಇರುವಂತಹ ಈ ಸೌಟಿಗೆ ಇದನ್ನು ಹಾಕ್ಕೊಂಡು ನಿಧಾನವಾಗಿ ಟ್ಯಾಪ್ ಮಾಡಬೇಕು. ಆವಾಗ ರೌಂಡ್ ಬರುತ್ತೆ. ಮತ್ತು ಪ್ರತಿ ಸರಿನೂ ಈ ಸೌಟನ್ನು ನೀವು ನೀರಲ್ಲಿ ತೊಳ್ಕೊತಾ ಇರಬೇಕು. ಇಲ್ಲಾಂದರೆ ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿರೋದು ದೊಡ್ಡ ಬೂಂದಿ ಬೀಳುತ್ತೆ. ಹಾಗಾಗಿ ನೀವು ನೀಟಾಗಿ ಅದನ್ನು ಪ್ರತಿ ಒಂದೊಂದು ಬ್ಯಾಚಿಗೂ ತೊಳ್ಕೊಂಡು ಯೂಸ್ ಮಾಡಬೇಕು. ಇದನ್ನು ಎಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕು ಅಂದರೆ ಒಂದೇ ಬೂಂದಿ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಪಟ್ಟಂತ ಓಪನ್ ಆಗಿ ಎಲ್ಲ ಪುಡಿ ಆಗಬೇಕು. ಆ ಥರ ಪ್ರೆಸ್ ಆಗಬಾರ್ದು, ಪುಡಿ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀಟಾಗಿ. ಈಗ ಇದಕ್ಕೆ ಸಕ್ಕರೆ ಪಾಕ ಮಾಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಕಪ್ಪು ಕಡಲೆ ಹಿಟ್ಟಿಗೆ 1/4 ಕಪ್ಪು ಸಕ್ಕರೆ, ಹಾಗೆ 1 ಕಪ್ಪಷ್ಟು ನೀರನ್ನು ಹಾಕಬೇಕು. ಪಾಕ ಕುದಿಯೋಕ್ಕೆ ಶುರುವಾಗಲಿ. ಅಷ್ಟರೊಳಗೆ ನಾವು ಇದಕ್ಕೆ 2ರಿಂದ 3 ಜಜ್ಜಿರುವಂತಹ ಏಲಕ್ಕಿ, 1-2 ಲವಂಗ, ಹಾಗೆ ಕೇಸರಿ ಇದ್ದರೆ ನಿಮ್ಮ ಹತ್ರ 2ರಿಂದ 3 ಸ್ಟ್ರ್ಯಾಂಡ್ಸ್ಗಳನ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದು ಆಪ್ಷನಲ್, ಪರವಾಗಿಲ್ಲ. ಹಾಗೆ ಇದು ಕಲರ್ ಬರೋಕ್ಕೆ ನಾನು ಯಾವುದೇ ಅಂತ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ. ಚೂರು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಈಗ ನೋಡಿ, ಒಂದು ಎಳೆ ಪಾಕ ಬರಬೇಕು. ಒಂದೆಳೆ ಪರ್ಫೆಕ್ಟಾಗಿ ಬರೋದು ಬೇಡ, ಸ್ವಲ್ಪ ಲೈಟಾಗಿ ಒಂದೆಳೆ ಬಂದರೆ ಸಾಕು. ಈಗ ನಾನು ಏನು ತಯಾರು ಮಾಡಿಟ್ಕೊಂಡಿದ್ನೋ ಬೂಂದಿ, ಅದನ್ನು ಹಾಕ್ಕೊಂಡು ನೀವು ಸ್ಟವ್ ಆನಲ್ಲೇ ಇಟ್ಕೊಂಡು ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ 1ರಿಂದ 2 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಆ ಪಾಕದ ಜೊತೆಗೆ ಈ ಬೂಂದಿನೂ ಕೂಡ ಹಾಕಿ ತಿರ್ಸ್ಕೋಬೇಕು. ಈ ಥರ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಇದ್ರ ಜೊತೆಗೆ. ಹಾಗೆ ಇದ್ರ ಜೊತೆಗೆ ನಾನು ಫ್ರೈ ಮಾಡಿರುವಂತಹ ಕ್ಯಾಶ್ಯೂ, ದ್ರಾಕ್ಷಿ, ಹಾಗೆ ಮೆಲನ್ ಬೀಜ ಯಾವುದು ಬೇಕು ನಿಮಗೆ ಅದನ್ನು, ಬಾದಾಮ್ ಕೂಡ ಸೇರಿಸ್ಕೋಬೋದು. ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕ ಬಿಸಿ ಇದ್ದಾಗಲೇ ನಾವು ಕಟ್ಟಬೇಕು. ಆದ್ದರಿಂದ ನಾವು ಈ ಥರ ಹಾಕ್ಕೊಂಡು 1ರಿಂದ 2 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡಿ ಈಗ ಕೆಳಗೆ ತೊಗೊಂಡು ಸ್ವಲ್ಪ ಬಿಸಿ ಇರೋ ಟೈಮಲ್ಲೇ ಕಟ್ಟೋಕ್ಕೆ ಕರೆಕ್ಟ್ ಆಗುತ್ತೆ. ತಣ್ಣಗಾದರೆ ಮತ್ತೆ ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಕಟ್ತಾ ಇರಬೇಕು. ಇಲ್ಲಾಂದರೆ ನಿಮಗೆ ಬೂಂದಿ ಕಟ್ಟಲಿಕ್ಕಾಗಲ್ಲ. ಅಕಸ್ಮಾತ್ ನಿಮಗೆ ಬೂಂದಿ ಏನಾದರೂ ಇದು ಲಡ್ಡು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅದಕ್ಕೆ 1 ಚೂರು ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕ್ಕೊಂಡು ಮತ್ತೆ ಕಟ್ಟಬೇಕು. ಆವಾಗ ಚೆನ್ನಾಗೇ ಬರುತ್ತೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂಗಡೀಲಿ ಮಾಡಿರೋ ಥರನೇ ಬರುತ್ತೆ, ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಂಡ್ಸ್, ಈ ರೆಸಿಪಿನ ಮನೆಯಲ್ಲಿ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.